ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ತಮಿಳುನಾಡಿನ ಕರಾವಳಿ ಹತ್ರ ವಾಯುಭಾರ ಕುಸಿತವಾಗಿದೆ, ತೀವ್ರವಾಗಿ ಕುಸಿತವಾಗಿದೆ. ಇದರಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 14-15ರಂದು ಹಲವು ಕಡೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯ ಜೊತೆಗೆ ಬಿರುಗಾಳಿಯ ವೇಗವು ಕೂಡ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಸಾಧ್ಯತೆಗಳಿವೆ. ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಕೆಲವು ಕಡೆ ಆಲೆಕಲ್ಲಿನ ಮಳೆ ಆಗುವ ಸಾಧ್ಯತೆಗಳು ಕೂಡ ಅದ. ಸರ್, ಅಂದರೆ 3 ದಿನಕ್ಕೆ ಇರುವಂಥ ಸೂಚನೆ ಇದೆ ಸರ್? ಇದು ಇಲ್ಲ, 5 ದಿವಸಕ್ಕೆ ಸೂಚನೆ ಇಲ್ಲ. ಅದು ಇವತ್ತಿಂದ ಈಗಿಂದ ಸ್ಯಾಟಲೈಟ್ ಪಿಕ್ಚರು. ಆದರೆ ನಾವು ನ್ಯೂಮರಿಕಲ್ ವೆದರ್ ಪ್ರಿಡಿಕ್ಷನ್ ಮಾಡೋದು ನೋಡಿ ನಾವು ಮುಂದಿನ 3 ದಿವಸದಲ್ಲಿ ಇದರದ್ದು ಒಂದು ಪ್ರಭಾವ ಇರ್ತೈತಿ. 3 ದಿವಸ ಆದ ನಂತರ ಈ ಒಂದು ವೆದರ್ ಸಿಸ್ಟಮ್ ದುರ್ಬಲವಾಗುವ ಸಾಧ್ಯತೆಗಳಿದಾವೆ. 3 ದಿವಸ ಆದ ನಂತರ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳಿದಾವೆ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣಾಂಶ ಏರಿಕೆಯಾಗುವ ಸಾಧ್ಯತೆಗಳಿದಾವೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಜಿಲ್ಲೆಗಳಲ್ಲಿ ಈಗ ಗರಿಷ್ಠ ಉಷ್ಣಾಂಶ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಐತಿ. ಮುಂದಿನ 3 ದಿನಗಳಾದ ನಂತರ ಉಷ್ಣಾಂಶ ಇನ್ನೂ 2-3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಳಿಕೆಯಾಗುವ ಸಾಧ್ಯತೆಗಳಿದ್ದಾವೆ. ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳವರೆಗೆ ಉಷ್ಣಾಂಶ ಸುಮಾರು 34 ಡಿಗ್ರಿ ಸೆಲ್ಸಿಯಸ್ಸು, ಕನಿಷ್ಠ ಉಷ್ಣಾಂಶ ಸುಮಾರು 22ರಿಂದ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳಿದ್ದಾವೆ. ಅಂದರೆ ಈ ಬಿಸಿಲಿನ ನಡುವೆ ಮೇ 14, 15, 16ರಂದು ರಾಜ್ಯದ ಕೆಲವು ಕಡೆ ಮಳೆ ಆಗುತ್ತೆ. ಯಾವ ಜಿಲ್ಲೆಯಲ್ಲಿ ಆಗುತ್ತೆ ಸರ್? ಇದು ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ದಾವಣಗೆರೆ, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಸರ್, ಬಂಗಾಳಕೊಲ್ಲಿಯಿಂದ ಈಗ ಹವಾಮಾನ ಬರ್ತಾ ಇದೆಯಲ್ಲ ಸರ್, ಬಂಗಾಳಕೊಲ್ಲಿಯಿಂದ ಒಂದು ವಾಯುಭಾರ ಕುಸಿತ, ಅದು ಚೆನ್ನೈ, ತಮಿಳುನಾಡಲ್ಲಿ ಜಾಸ್ತಿ ಮಳೆ ಆದರೆ ಅದರ ಎಫೆಕ್ಟ್ ಕರ್ನಾಟಕ? ಇದು ಎಫೆಕ್ಟ್ ಕರ್ನಾಟಕ. ತಮಿಳುನಾಡಿಗೆ ಜಾಸ್ತಿ ಮಳೆ ಆಗುತ್ತೆ, ಅದರದ್ದು ಸ್ವಲ್ಪ ಪ್ರಮಾಣ ನಮಗೆ ಬರ್ತೈತೆ ಮಳೆ. ಅಲ್ಲ, ತಮಿಳುನಾಡಲ್ಲಿ ಅಂದ್ರೆ ನಾಳೆ ನಾಡಿದ್ದು ಜಾಸ್ತಿ ಮಳೆ? ಇವತ್ತಿನ ತಮಿಳುನಾಡಿನಲ್ಲಿ ಮಳೆ ಬರ್ತೈತಿ, ಇವತ್ತಿನ ಅಂದರೆ ಸೈಕ್ಲೋನ್ ಥರ ಮಳೆನ? ಸೈಕ್ಲೋನ್ ಕೆಲ ಕಡಿಮೆ ಶಕ್ತಿ ಇದೆಯಾ, ಸೈಕ್ಲೋನ್ ಅಷ್ಟು ಆಗಲ್ಲ, ಆದರೂ ಇದರಿಂದ ಮಳೆ ಬರ್ತೈತಿ. ಅಂದರೆ ತಮಿಳುನಾಡು, ಚೆನ್ನೈಯಲ್ಲಿ ಮಳೆ ಆಯಿತು ಅಂದರೆ ಅದರ ಇಂಪ್ಯಾಕ್ಟು ಕರ್ನಾಟಕಕ್ಕೂ ಬರ್ತೈತಿ.